ಎಲ್ರು ಎಲ್ರು ನನ್ನ ಮಗಳಿಗೆ ಹಿಂಗೆ ಸಪೋರ್ಟ್ ಮಾಡ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಸೌಂಡ್ ಕಮ್ಮಿ ಕೊಡ ನನ್ನ ಮಗಳ ಮ್ಯಾಗ ಇರ್ಲಿ. ಈ ವರ್ಕೌಟ್ ಮಾಡೋಣಕ್ಕನೆ ಡಯಟ್ ಮಾಡೋಣಕ್ಕನೆ ಅಂತ ಕತ್ತೆಗಳು ಹೊಡೆದ್ಬಿಟ್ಟು ಇವಾಗ ಮತ್ತೆ ಟೀ ಮಾಡಿಸ್ಕೊಂಡು ಕುಡಿತಾಳೆ. ನಮ್ಮಪ್ಪ ಏನು ಮಾಡ್ತಾರೆ ನೋಡೋಣ. ಏನು ಮಾಡತ್ತೀರಿ? ಚಪಾತಿ ಮಾಡ್ತಾರೆ. ಸೊ ನೋಡಿ ಎಲ್ಲರೂ ಕುತ್ಕೊಂಡು ಊಟ ಕುತ್ಕೊಂಡಿದ್ದೀವಿ. ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಟೈಮ್ ಬಂದ್ಬಿಟ್ಟು ಸಂಜೆನೇ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೇಲಿ ಕೂತು ಬೋರ್ ಆಗ್ತಿತ್ತು. ಹಾಗಾಗಿ ಅಮ್ಮನ ಮನೆಗೆ ಬಂದ್ವಿ. ಟಿ ವಿ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ತೆಗೀರಿ ಬರ್ತೀವಿ. ಓ ಸನ್ಮಾನ ಮಾಡ್ಬೇಕಾ? ಅದು 60 ವರ್ಷ ಆಗಿದೆಯಲ್ಲ, ಹಂಗಾಗಿ ಸನ್ಮಾನ ಮಾಡಬೇಕು ಅಂತ ಹೇಳ್ತಿರೋದು. ಅವರೇ ಮಾಡಬೇಕು. ಅಂದ್ರೆ 60 ವರ್ಷ ಕಂಪ್ಲೀಟ್ ಆಗಿದೆ. ಹಂಗಾಗಿ 60 ವರ್ಷ ಅಂದ್ರೆ 50 ವರ್ಷ ಸೆಂಚುರಿ ಬಾರಿಸಿದಾರಲ್ಲ ಹಾಫ್ ಇಯರ್ ಗೊತ್ತು. 50 ಹಾಫ್ ಮುಗಿಸ್ಬಿಟ್ಟಿದ್ದಾರೆ. ಅದು 10 ವರ್ಷ ಆಗಿದೆಯಲ್ಲ, ಅದಕ್ಕೇನೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದು ಮತ್ತೆ ಬ್ಲರ್ ಬರುತ್ತೆ ಅಂತ. ಅದೇ ಹಾರ ಹಾಕ್ಬೇಕು. ಆಮೇಲೆ ಗೊತ್ತಿಲ್ಲ. ನಮ್ಮ ಅಪ್ಪನಿಗೆ 60 ವರ್ಷ ಕಂಪ್ಲೀಟ್ ಆಗಿದೆ. ಹಂಗಾಗಿ ಅವರು ಸಮಾರಂಭ ಮಾಡ್ಬೇಕಂತ ಅವರಿಗೆ. ಸಮಾರಂಭ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ. ನಿಮ್ಮ ಕಡೆ ಹಿಂಗಿದ್ರೆ ಕಮೆಂಟ್ ಮಾಡಿ. ಎಲ್ಲ ಗೊತ್ತಾಗ್ತಿತ್ತು. ದೊಡ್ಡ ಮೊಬೈಲ್ ಇಲ್ಲ, ನಮ್ಮ ಗ್ರೂಪ್ ಇತ್ತಲ್ಲ, ಗ್ರೂಪ್ ಈಗ ಏನು ಮಾಡಮ್ಮ? ಈಗ ಏನು ಮಾಡಮ್? ನಿಮ್ಮ ಮಕ್ಕಳು ಹಳೆದೇ ರಾತ್ರಿ ಅವ್ರು ಮಾಡಬೇಕು, ಮಗ ಮಾಡಬೇಕು, ಸೊಸೆ ಮಾಡಬೇಕು, ಅವರೆಲ್ಲ ಮಾಡಬೇಕು. ಅವರೆಲ್ಲ ರಾಜಾಜಿನಗರದಾಗ ಆರಂದ್ರೆ ಬರ್ಬೇಕ್ರಿ. ಏನು ಹೇಳಬೇಕು, ಮಾಡ್ಕೊಂಡು ಮನೇಲಿ ನಾನೇ ಕಾಣಲ್ಲ ಅಲ್ಲಿ. ಮಾಡ್ತಾಳೆ. ಇಲ್ಲ ನಾವಿಬ್ರು ಹಾಕ್ಬಿಟ್ಟು ಮಾಡ್ತೀವಿ ಬಿಡು, ಹಂಗೇನಿಲ್ಲ. ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಹೆಂಗೆ ಯಾವುದು ಅಂತ. ನೀನು ಹೇಳಿದ್ಮೇಲೆ ಗೊತ್ತಾಗಿಲ್ಲ. ಸಲ್ಮಾನ್ ಅಂದ್ರೆ ಮಮ್ಮಿ ಒಂದು ಶಾಲು, ಒಂದು ಶಾಲು. ಹಾ ಮದ್ವೆದು ನೋಡ್ಬೇಕು, ಗೊತ್ತಿಲ್ಲ. ಗೊತ್ತಿಲ್ಲ, ಕೇಳಿ ನೋಡ್ಬೇಕು. ಫೋನ್ ಮಾಡಿ ಕೇಳೋಣ ಹೆಂಗ್ ಮಾತಾಡ್ತಾರೆ ನೋಡ್ರಿ. ನಾವು ಮನೆಗೆ ಹಿಂಗ ಮಾತಾಡೋದು, ವಿಡಿಯೋದಲ್ಲಿ ಅಷ್ಟೇ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗ್ಬೇಕಲ್ವಾ ಅಂತ ಹಂಗೆ ಮಾತಾಡೋದು ಅಷ್ಟೇ. ಮನೆಗೆ ಹಿಂಗ ಮಾತಾಡೋದು. ಆಮೇಲೆ ಕೆಲವ್ರು ಏನೇನು ಅನ್ಕೊಂತಾರೆ, ಏನು ಓವರ್ ಆಗಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂತಾರೆ. ಐ ಡೋಂಟ್ ಕೇರ್. ನಮ್ಗೆ ನಾವು ಇಷ್ಟ ಅಲ್ಲೇನೆ. ಪೂಜೆಗೆ ಫೋನ್ ಮಾಡಿದೆ ಎತ್ತಿಲ್ಲಕ್ಕೆ. ಪೂಜೆಗೆ ಫೋನ್ ಮಾಡಿದ್ರೆ ಸಂಡೇ, ಇವತ್ತು ಸೋಮವಾರ. Excuse me.
ಹಾಕಿರಿ ನಂಬರ್ ಐತಾ ನಂಬರ್ ಇದು ಮಾಡು ಕಾಣಿಸ್ತಾ ಅದು ಹಂಗೆ ಇರ್ತಾವ ಇಲ್ಲ ಆಮೇಲೆ ಮತ್ತೆ ನಿನ್ನಿಗೆ ಅದಕ್ಕೆ ಅಂದೆ ಆಯ್ತು ಅದು ರೀಲ್ಸ್ಗೆ ಅಂತ ಹಂಗೆ ಇಟ್ಟಿದ್ವಿ ರೀಲ್ಸ್ ಮಾಡಿದ್ರೆ ಆಯ್ತು ಅಂತ ಹಂಗೆ ಇಟ್ಟು ತೆಗಿಬೇಡತ್ತ ಸ್ಪೀಕರ್ಕ್ಕೆ ಅಯ್ಯೋ ಏನಂತೀರ ನಾನು ಕಟ್ ಮಾಡಿಲ್ಲವ ಯಾರೋ ಒಬ್ರು ಶುಗರ್ ಬಿಡ್ತೀನಿ ಅಂತ ಹೇಳಿದ್ರು ಆಯ್ತಾ ಸೊ ಅದು ಯಾರು ಅಂತ ನಿಮಗೆ ಝೂಮ್ ಮಾಡಿ ತೋರಿಸ್ತೀವಿ ಹಿಂಗೆ ನೋಡ್ಬಿಡಿ ನೋಡಿ ಇವಳೆ ಇಲ್ಲಿದಲ್ಲ ಇವಳು ವರ್ಕೌಟ್ ಮಾಡೋಣ ಕಣಿ ಡಯಟ್ ಮಾಡೋಣ ಕಣಿ ಅಂತ ಕತ್ತೆಗಳು ಹೊಡೆದ್ಬಿಟ್ಟು ಇವಾಗ ಮತ್ತೆ ಟೀ ಮಾಡಿಸ್ಕೊಂಡು ಕುಡಿತಾಳೆ ಶುಗರ್ ಬೇಕಾದ್ರೂ ಬಿಟ್ಟೇನು ಚಾ ಮಾತ್ರ ಬಿಡಲ್ಲ ಅಷ್ಟೇ ನಮ್ಮಮ್ಮನೂ ಅಷ್ಟೇ ಅಂತೆ ನಾವು ಊಟ ಖರ್ಚಿದ್ದಿಲ್ಲ ಚಾ ಬೇಕು ಚಾ ಬೇಕಾ ಆಕಾಶ ಭೂಮಿ ಕೆಳಗ ಮೇಲ್ ಬಿದ್ರು ಸರಿ ತಲೆಗೆ ಆನ್ಲೈನ್ ಆರ್ಡರ್ ಮಾಡಿ ಆಲ್ಕಷ್ಟು ಚಾ ಮಾಡ್ಕೊಂಡು ಕಣ್ಣು ಪಾಪ ಬೈತಾರ ಬಿಡ್ತದೆ ಹೇಳಿಲ್ಲ ಬಿಟ್ಟರೆ ಮೊದಲ ಇದು ಬರಲ್ಲ ಏನು ನನಗೆ ಚಾ ಮಾಡ್ಕೊಂಡು ಬಿಡ್ತಾರ 2 ಗಂಟೆ ಚಾ ಮಾಡ್ಕೊಂಡು ಕುಡಿದ್ರೆ ಇದು ಬರಲ್ಲ ಅಷ್ಟು ಚಾ ಪ್ರಿಯರು ಇವರಿಬ್ರು ಅವ್ವ ಮಗಳು ಈ ದೊಡ್ಡ ಅವ್ವಗ ಈ ಮಗಳು ಒಬ್ಬಾಕಿ ಪಾರ್ಟ್ನರ್ ಅಯ್ಯ ಭಾಳ ಶಾನೆಯರು ಇಬ್ರು ನಾನೇ ಪರವಾಗಿಲ್ಲಪ್ಪ ಸ್ವಲ್ಪ ಲಿಮಿಟ್ ನಾನು ವಿಡಿಯೋ ನೋಡ್ರಿ ಗೈಸ್ ನಾಳೆ ಬಿಡ್ತೀನಿ ಅದು ನಾವು ಡಯಟು ಫಿಕ್ಸ್ ಆಗೋಕ್ಕಿಂತ ಮುಂಚೆ ಅಲ್ಲಿ ನಿನ್ನೆ ಅವ್ರ ಮನೆಗೆ ಹೋದಾಗ ನಾನು ಆ ಥರ ಮಾಡ್ಕೊಂಡು ಅವ್ರು ಮಾಡಿಕೊಟ್ಟಿದ್ರು ಕುಡ್ದಿದ್ದೆ ಅದೇ ಹೇಳ್ತಾ ಇಲ್ಲ ನಾನೇನಂತ ಹೇಳು ಫುಲ್ ಹೊಡ್ತಾ ಇರೋದು ತಂಗಿ ಅದಕ್ಕೆ ವರ್ಕ್ ಅಲ್ಲ ಮಮ್ಮಿ ವೈರಲ್ ಆಗ್ಯದ ವೈರಲ್ ಹಂಗಂದ್ರೆ ವೈರಲ್ ಅಂದ್ರೆ ನನ್ನ ವಿಡಿಯೋ ಫುಲ್ಲು ಜಾಸ್ತಿ ಜನ ನೋಡ್ಯಾರ ಅಗ್ಗದ 500 ಅಲ್ಲ 5 ಲಕ್ಷದ ಮ್ಯಾಗ ಜನ ನನ್ನ ವಿಡಿಯೋ ನೋಡ್ಯಾರ ಅಷ್ಟು ಜನ ನೋಡ್ಯಾರ ಅಷ್ಟು ಜನ ಲೈಕ್ ಜಾಸ್ತಿ ಜನ ಲೈಕ್ ಕೊಟ್ಟಾರ ಕಮೆಂಟ್ ಚಲೋ ಕಮೆಂಟ್ ಮಾಡ್ಯಾರ ಗೊತ್ತಿಲ್ಲ ಖುಷಿ ಕೊಡ್ತಾರ ಅದೇ ಇಲ್ಲ ಹಂಗೇನು ಬರಲ್ಲ ಅವ್ರು ನಮಗೆ ಇಷ್ಟಪಡ್ತಾರೆ ಲೈಕ್ ಮಾಡ್ತಾರೆ ಅಂತ ಅರ್ಥ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ದಲ್ಲೂ ವೈರಲ್ ಆಗ್ಯದ ಏನು ಹೇಳ್ತೀಯ ಜನಕ್ಕೆ ಆಯ್ತು ನೋಡಿ ನಾವು ಹೇಳ್ಕೊಟ್ರೆ ಹೇಳ್ತಾರಂತ ಆಯ್ತು ನಾ ಹೇಳ್ಕೊಡ್ತೀನಿ ಹೇಳ್ತೆ ಹೇಳ್ತೆ ಎಲ್ಲರೂ ನನ್ನ ಮಗಳಿಗೆ ಹಿಂಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಸೌಂಡ್ ಕಮ್ಮಿ ಕೊಡ ನನ್ನ ಮಗಳ ಮ್ಯಾಗ ಇರಲಿ ಹಾಂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಹಾಂ ಥ್ಯಾಂಕ್ ಯು ನಮ್ಮಮ್ಮ ಮುಗ್ಧೆನಲ್ಲಿ ಮುಗ್ಧೆ ಅಂದರೆ ಫುಲ್ಲು ಒಂಥರ ಮುಗ್ಧೆ ಆ ಥರ ನಮ್ಮಮ್ಮ ಎಷ್ಟೋ ಜನರು ಅದು ಏನೇನು ಮಾತಾಡಿದ್ದಾರೆ ಅಂದರೆ ಅದ್ರದ್ದೇ ಒಂದು ವ್ಲಾಗ್ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮಂದು ಸ್ಟೋರಿ ಬೇಕು ಅಂದರೆ ಕಮೆಂಟ್ ತಿಳಿಸಿ ಅದ್ರದ್ದೇ ಒಂದು ವ್ಲಾಗ್ ಮಾಡ್ತೀನಿ ಸೊ ನಮ್ಮಮ್ಮ ನಮ್ಮನ್ನು ಅಷ್ಟು ಮುಗ್ಧೆ ಇದ್ರೂ ನಮ್ಮಿಬ್ಬರನ್ನ ಬೆಂಗಳೂರಲ್ಲಿ ಕೊಟ್ಟು ಅಂದ್ರೆ ಬೆಂಗಳೂರಲ್ಲಿ ಮದುವೆ ಮಾಡಿದ್ದಾರೆ ಅಂದರೆ ನಮ್ಮ ಮನೆ ನಮ್ಮ ಫ್ಯಾಮಿಲಿಲಿ ಯಾರೂ ಬೆಂಗಳೂರಲ್ಲಿ ಮದುವೆ ಮಾಡಿಲ್ಲಲ್ಲ ನಮ್ಮದೇ ಫಸ್ಟ್ ಅಲ್ಲ ನೋಡಿ ನಮ್ಮಮ್ಮ ಒಬ್ಬರೇ ದುಡ್ದು ನಮ್ಮಿಬ್ಬರದ್ದು ಮದುವೆ ಮಾಡಿದ್ದಾಳೆ ನಂದು ನನ್ನ ತಂಗಿದು ಸೊ ಖುಷಿ ಆಗುತ್ತೆ ನಿಮ್ಗೇನಾದ್ರು ಆ ಥರದೊಂದು ನಮ್ಮ ಅಪ್ಪ ಅಮ್ಮನ ಲೈಫ್ ಸ್ಟೋರಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಝೂಮ್ ಆಯಿತು ಅಂದರೆ ಬ್ಲರ್ ಬರುತ್ತೆ ಅಂತ ಈಗ ಸೊ ಹಂಗೆ ಸ್ಟೋರಿ ಬೇಕು ಅಂದರೆ ಕೇಳಿ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಓಕೆನಾ ಅಷ್ಟು ನಮ್ಮಪ್ಪ ಏನು ಮಾಡ್ತಾರೆ ನೋಡೋಣ ಏನು ಮಾಡತ್ತೀರಿ ಚಹಾ ಇಟ್ಟಾರ ನಮ್ಮಪ್ಪ
ಮತ್ತೇನವ ಮತ್ತೇನಿಲ್ಲವ. ನಮ್ಮಮ್ಮ ಮನೆಗೆ ಬರಲ್ಲ ಅಂತ ಬೈತಾ ಬಿದ್ದಿತ್ತು. ಸೊ ಅದಕ್ಕೆ ಬಂದಿದ್ದೀವಿ. ಕಾಪಿರೇಟ್ ಬರುತ್ತೆ. ತೋರಿಸ್ಲಾ ಯಾವ್ದು ವಿಡಿಯೋ ಬರಲ್ಲಾಗಿದೆ ಅಂತ ತೋರಿಸ್ಲಾ? ಇರು ಈ ಕಾಮಿಡಿ ಪಪ್ಪ ಏನಂದ್ರು ಗ್ಲಾಸ್ನಾಗ ಕೊಡ್ಲೆ ಕಪ್ನಾಗ ಕೊಡ್ಲೆ ಅಂದ್ರಲ್ಲ ನಿನಗೆ. ಅಲ್ಲ ಈಗ ನಮ್ಮಪ್ಪ ಏನಂದ್ರು ಅಂದರೆ ಟೀ ಲೋಟದಲ್ಲಿ ಕೊಡಲೇ ಅಥವಾ ಟೀ ಜೊತೆಗೆ ಹಾಲಿನ ಕೆನೆ ಹಾಕಿ ಕೊಡ್ಬೇಕಾ ಇಲ್ಲ ಹಂಗೆ ಕೊಡ್ಬೇಕಾ ಅಂದ್ರು. ಇವರು ಕೆನೆ ಹಾಕ್ಬಿಟ್ಟು ಕೊಡಿ ಅಂತ ಅಂದ್ಲು. ಆಮೇಲೆ ಟೀ ಗ್ಲಾಸ್ನಾಗ ಕೊಡ್ಬೇಕಾ ಇಲ್ಲ ಕಪ್ನಾಗ ಕೊಡ್ಬೇಕಾ ತಲೆ ಬಿಟ್ಲು. ಆಯ್ತು ನಾನು ಇನ್ನೊಂದ್ಸಲ ಹೇಳ್ಬೇಕಂತ ಈಗ ನಮ್ಮಮ್ಮಗೆ. ಸೊ ಇವಾಗ ನೋಡೋಣ ಇವಳು ಹೆಂಗೆ ನಮ್ಮಮ್ಮ ಬರುತ್ತೆ. ಈಗ ನಮ್ಮಮ್ಮ ಒಬ್ಬರೇ ಸಾಕು. ಸೊ ಬನ್ನಿ ಇವಾಗ ಹೇಳ್ತೀರಿ ಯಾಕೆ ಅಯ್ಯ ಹೆಂಗ ಅನಿಸ್ತು ಪಪ್ಪ ಹಂಗೆ ಅಂದಿದ್ದಕ್ಕ? ಯಾವುದೋ ಮೂವಿ ಲೈಟ್ ಇರ್ತಾನೆ ಸೌಂಡ್ ಕಮ್ಮಿ ಕೊಡೋದಿಲ್ಲ. ದೊಡ್ಡ ಬರ್ತಾನೆ ಇಲ್ಲ ಪಪ್ಪಂಗೆ ಕ್ಯಾಪ್ಚರ್ ಮಾಡೋಣ ಅಂದರೆ ಪಪ್ಪನೇ ಬರ್ತಾ ಇಲ್ಲ. ಬಂದಿರತ್ತ ಬಿಸ್ಕಿಟ್ ಇಷ್ಟೊತ್ತಿಲ್ಲ ದೊಡ್ಡದಾಗ್ತಿಲ್ಲ. ಹಂಗ ಅನ್ಬಾರ್ದು ಕಣೆ. ಕೈಯಿಂದ ಇಸ್ಕೋಬೇಕಾ ಇಲ್ಲ? ಹಂಗೆ ಕೇಳು. ಆಯ್ತು ಆಯ್ತು ನನಗೆ ಮತ್ತೆ ತರಕ ಹೋದ್ರು. ನೋಡು ಅಮ್ಮ ಅಲ್ಲ ಅಪ್ಪ ಅಮ್ಮ ಮನೇಲಿ ಇದ್ರೆ ಕೂತಿದ್ದೆಲ್ಲ ಎಲ್ಲ ಬರುತ್ತೆ. ಅಲ್ಲಿದ್ರೆ ಚೆನ್ನಾಗಿತ್ತು ಅವಾಗಲೇ ಕೇಳಿಸ್ಕೊಬೇಕು. ಅಷ್ಟೇ ಮತ್ತೆ ಈಕಿ ಮಾಡೋ ಸಾಕ್ಷಿ ಫ್ರೆಂಡ್ಸ್. ಸ್ವೀಟ್ ಬಿಡ್ತೀನಿ ಅಂತ ಹೇಳೋದಕ್ಕಿದೆ ಸಾಕ್ಷಿ. ಬಿಸ್ಕಟ್ ಅವಾಗ ನಮ್ಮ ಜೀವನ ನಡೀತಿದ್ದು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ದು ಜೀವನ ಒಟ್ಟ ತುಂಬಿಸ್ತಿದ್ದೆ ಈ ಪಾರ್ಲೇಜಿ. ಊಟ ಇರ್ತಿರ್ಲಿಲ್ಲ. ಅದೊಂದು ಪಾರ್ಲೇಜಿ ಅದೊಂದು ಟೀ ಇರಿ ಅವಳ ಕಡೆ ತಿರುಗ್ಸು ಅಂತ ಇದ್ದಾಳೆ. ಆಕ್ಷನ್ ಮಾಡಿ ತೋರಿಸ್ತೀನಿ. ಎಷ್ಟೋ ಬಡವ್ರದ್ದು ಊಟ ಇದು ಒಂದು ಟೈಮಲ್ಲಿ 2000 ಇದು ಎಷ್ಟೋ ಬಡವ್ರದ್ದು ಊಟ ಇದು. ಅಂದರೆ 2001 ಹುಟ್ಟೋರು, 2003, 4, 5 ಅದೆಲ್ಲ ಹುಟ್ಟಿದವರು ಎಷ್ಟೋ ಬಡವ್ರಿಗೆ, ಅಂದರೆ ನಮ್ಮ ಥರ ಬಡವ್ರು ಇದ್ರು ನೋಡು ಅವ್ರಿಗೆಲ್ಲ ಒಂದು ಟೈಮ್ ಊಟ ಇದು. ಬೇರೆಯವ್ರು ಯಾರು ಬರೋದಾದ್ರು ಅಡುಗೆ ಎಲ್ಲಾದ್ರೂ ಏನಾದರೂ ಮಾಡಿದಿದ್ರೆ ಇದು ನಮಗೆ ಕೊಡ್ತಾರ ಅಂತ ಸ್ವಲ್ಪ ಸಾಂಬಾರು ಕೊಡಿ ಅನ್ನ ಕೊಡಿ ಅಂತ ಇಸ್ಕೊಂಡು ತಿಂದಿದ್ದು ನಮ್ಗೆ ನೆನಪಿದೆ. ಅದೇ ಹೇಳಕ್ ಬಂದೆ. ಅಷ್ಟು ನೆಗ್ಲೆಕ್ಟ್ ಮಾಡಬೇಡ ಬಿಸ್ಕೆಟ್. ಓಕೆ? ಅಯ್ಯೋ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ತಿನ್ನಲ್ಲ ಅಂತ ಅಷ್ಟೆ. ಸೊ ಅದನ್ನ ನಮ್ಮ ಸ್ಟೋರಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಬ್ಲಾಗ್ ಮಾಡಿ ಬಿಡ್ತೀನಿ. ಓಕೆನಾ? ನೋಡಿ ಪೂಜಕ್ಕ ನನಗಾಗಲೇ ಏನು ಹೇಳಿದ್ಲು, ಈಗ ನೋಡಿ ಹೆಂಗೆ ಮೇಯ್ತಾ ಇದ್ದಾಳೆ. ಇವತ್ತು ಇಷ್ಟೇ ಡಯಟ್ ಹುಡುಗಿದು. ನಾನು ಶುಗರ್ ತಿನ್ನಲ್ಲ, ನಾನು ಅದು ಮಾಡಲ್ಲ ಅಂದ ನೋಡಲು ಕೈ ಮುಗಿತಾಳೆ, ಬೇಡ್ಕತ್ತಾಳೆ ನನ್ನ. ವೀಡಿಯೋ ಮಾಡತ್ತೀವ ಏನು ಅದು ಅಮ್ಮ ಏನು ಮಾಡ್ತಾವ್ರು ನೋಡೋಣ. ಚಪಾತಿ ಮಾಡ್ತವ್ರೆ. ತೋರಿಸ್ತೀನಿ ಮಮ್ಮ, ತೋರಿಸ್ತೀನಿ. ಸೊ ಈಗ 8:15 ಆಗಿದೆ. ನಮಗೂ ನಿದ್ದೆ ಬರ್ತಾನೆ ಐತೆ. ಹಾಲು ಉಕ್ಕಿಸ್ದೆ, ಚಲೋ ಮಾಡಿದೆ. ಒಳ್ಳೇದು ಬಿಡು ಹಾಲು ಉಕ್ಸಿದ್ರು. ಸೊ ಚಪಾತಿ ಮಾಡ್ತಾರೆ ಇವಾಗ. ಬಿಸಿ ಬಿಸಿ ಚಪಾತಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬಿಸಿ ಬಿಸಿ ಚಪಾತಿ ಊಟ ಮಾಡ್ಕೊಂಡು ಸಿಗ್ತೀನಿ. ಇಲ್ಲೆಲ್ಲ ಇಟ್ಬಿಟ್ಟಿದ್ದೀವಿ ನೋಡಿ, ಇಲ್ಲೆಲ್ಲ ಅಡುಗೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಸೊ ನೋಡಿ ಎಲ್ಲರೂ ಕುತ್ಕೊಂಡು ಕೂತ್ಕೊಂಡಿದ್ದೀವಿ. ಎಲ್ಲರೂ ಕೂತ್ಕೊಂಡಿದ್ದೀವಿ ನೋಡಿ. ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಿದ್ದಾರೆ. ಅವಳಾಗಲೇ ಬಾರಿಸ್ತವಳೆ ನನ್ನ ಬಿಟ್ಟು. ಸೊ ಇದು ಸೋಯಾಬೀನು, ಇದು ಬೆಂಡೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ, ಇದು ಬಿಸಿ ಬಿಸಿ ಚಪಾತಿ
ನಾನು ಬೆಂಡೆಕಾಯಿ ಥರ ಕಾಣಿಸ್ತು ಕಣ, ಬಟ್ ಅದು ಹೀರೆಕಾಯಿ ನೋಡಿ. ಎಲ್ಲ ಅಮ್ಮ ಅಪ್ಪನೂ ಬರ್ತಾರೆ. ಸೊ ಬನ್ನಿ, ಊಟ ಆದಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಮಾಡೋಣ ಅಂತ. ಇವ್ರದ್ದು ಸಾಂಗ್ ಕೇಳೋಕೆ ಆಯ್ತಾ ಇಲ್ಲ. ಸೊ ಚೆನ್ನಾಗಿ ಊಟ ಆಯಿತು. ಗೊತ್ತಲ್ವಾ ಅಮ್ಮನ ಕೈ ರುಚಿ ಹೆಂಗಿರುತ್ತೆ ಅಂತ ಸಕ್ಕತ್ತಾಗಿ ಮಾಡಿದ್ರು. ಇವಳಿಗೆ ಲೂಸು ಕಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ ಟೂಡೂಡೂಡೂಡು. ಅವೇರ್ನೆಸ್ಸು ಅದೇ ಹಾಕೊಂಡು ಕಾಪರೇಟ್ ಬರುತ್ತೆ, ಇದೇನು ಬರಲ್ಲ, ಮ್ಯೂಸಿಕ್ ಅಷ್ಟೇ. ಸೊ ನೋಡಿದ್ರಲ್ಲ ಈಗಿತ್ತು ವಿಡಿಯೋ. ಇವಾಗ ಇಲ್ಲಿಂದ ನಾನು ಮತ್ತೆ ನಮ್ಮ ಮನೆಗೆ ಹೋಗಬೇಕು. ಬಿಗ್ ಬಾಸ್ ನೋಡಬೇಕು, ಹಾಗಾಗಿ ತುಂಬ ಟೈಮ್ ಬೇರೆ ಆಯಿತು. ಸೊ ಹಾಗಾಗಿ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗಿದೆ, ಬಿಗ್ ಬಾಸ್ ಬೇರೆ ನೋಡಬೇಕು. ಸೊ ಹೀಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತೇನೆ. ಲವ್ ಯು. ಬಾಯ್ ಬಾಯ್.